ನಮಸ್ತೆ ಕರ್ನಾಡು, ವೆಲ್ಕಮ್ ಟು ಮಾಮ್ಸ್ ಮ್ಯಾಜಿಕಲ್ ಕಿಚನ್. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅರ್ಧ kg ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ನ ಸ್ಕ್ವೇರ್ ಶೇಪಲ್ಲಿ 1 ಇಂಚಲ್ಲಿ ಕಟ್ ಮಾಡ್ಕೋಬೇಕು. ತೀರಾ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು. ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಇನ್ನೂ ದಪ್ಪನೂ ಮಾಡ್ಕೋಬೋದು, ಬಟ್ ನಮ್ಗೆ ಈ ಸೈಜಲ್ಲಿ ಇಷ್ಟ ಆಗುತ್ತೆ. ಈ ಸೈಜಲ್ಲಿ ತಗೋತಾ ಇದ್ದೀನಿ. ಒಂದು 50 ml ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 20 ಗ್ರಾಮ್ ಅಷ್ಟು ಬಟರ್ ಹಾಕ್ತಾಯಿದ್ದೀನಿ. ಇವಾಗೇನು ಅರ್ಧ kg ಪನ್ನೀರ್ನ ಹಚ್ಚಿಟ್ಕೊಂಡಿದ್ವಿ ಈ ಸೈಜಲ್ಲಿ. ಎರಡು ಬಿಟ್ಟಷ್ಟು ಅಗಲ ಇದೆ. ಅರ್ಧ kgನ ಇವಾಗ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು 3/4 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್, ಹಚ್ಚ ಖಾರದ ಪುಡಿ. ಇದು ಬರೀ ಧನಿಯಾ ಪೌಡರ್. ಪಿಂಚಷ್ಟು ಅರಿಶಿನ. ಇದು ಹಾಗೇನೆ ಕರೆಕ್ಟಾಗಿ ರೋಸ್ಟ್ ಆಗ್ದಲ್ಲೇ ತೆಗೆದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇವಾಗೇನಿಲ್ಲಿ ನೋಡಿ, ಇದಿದೆ, ಈ ಥರ ರೋಸ್ಟ್ ಆಗಬೇಕು. ಈ ಥರ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕಡಿಮೆ ಟೈಮಲ್ಲಿ ಒಂದು ಮಿನಿಮಮ್ ಅಂದ್ರೂ 8-10 ಮಿನಿಟ್ಸ್ ರೋಸ್ಟ್ ಮಾಡ್ಕೋಬೇಕು. ಕಡಿಮೆ ಟೈಮಲ್ಲಿ ರೋಸ್ಟ್ ಮಾಡಿಬಿಟ್ಟು ಎತ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಹಸಿ ಥರ ವಾಸನೆ ಇರುತ್ತೆ. ಎಲ್ಲ ಪನ್ನೀರ್ ಕೂಡ ಈ ಥರ ಡಾರ್ಕ್ ರೋಸ್ಟ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಗ್ರೇವಿಗೆ ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. ಗ್ರೇವಿನ ಮಾಡ್ಕೊಳ್ಳೋದಕ್ಕೆ 5 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ದಪ್ಪ ಸೈಜ್ದು.
2 ಇಂಚು ಶುಂಠಿ, 1-3 ಹಸಿಮೆಣಸಿನ್ಕಾಯಿ, 20 ಇಲ್ಕು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿಂದು ದಂಟು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೋಬೇಕು. ಪನ್ನೀರ್ನ ರೋಸ್ಟ್ ಮಾಡ್ಕೊಳ್ಳೋಕೆ ಕೂಡ ಖಾರದ ಪುಡಿ ಹಾಕಿರ್ತೀವಿ. ಗ್ರೇವಿಗೆ ಕೂಡ 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಕೂಡ 1 ಸ್ಪೂನ್ ಹಾಕ್ಕೊತೀನಿ. ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. 3 ಹಾಕೋದ್ರಿಂದ ಜಾಸ್ತಿ ಮಾಡ್ಕೋಬಾರ್ದು. ಒಂದು ಸ್ಪೂನ್ ಧನಿಯಾ ಪುಡಿ, ಹದಿನೈದರಿಂದ 20 ನಿಮಿಷ 30 ಕ್ಯಾಶ್ಯೂನ ಗೋಡಂಬಿ ಕಾಯಿನ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು 50 ml ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 20 to 30 ಗ್ರಾಮ್ಸ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, 4 ಹೆಚ್ಚಿಟ್ಕೊಂಡು ಈರುಳ್ಳಿ ಹಾಕ್ತಾ ಇದ್ದೀನಿ. 4ರಿಂದ 5, ದಪ್ಪ ಆದರೆ 4, ಸ್ವಲ್ಪ ಚಿಕ್ಕದಾಗಿದ್ದರೆ 5. ಸ್ವಲ್ಪ ಎಣ್ಣೆ ಬೆಣ್ಣೆ 2 ಜಾಸ್ತಿ ಇರಬೇಕು. ಪಲಾವ್ ಎಲೆ ಒಂದು 10 ಇಲ್ಕು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಅದು 1 ಚಿಟಿಕೆ ಅರಿಶಿನ, 1 ಸ್ಪೂನ್ ಧನಿಯಾ, ಟೇಸ್ಟ್ ನೋಡಿ ಮತ್ತೆ ಹಾಕೊಳ್ಳೋಣ. ಅರ್ಧ ಚಮಚ ಖಾರದ ಪುಡಿ ಅಷ್ಟೇ. ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋದು ಪೇಸ್ಟು ಈ ಥರ ಫೈನ್ ಪೇಸ್ಟ್ ಹಾಕಬೇಕು. ತುಂಬ ಫೈನ್ ಪೇಸ್ಟ್ ಆಗಬೇಕು. ಗ್ರೇವಿ ಚೆನ್ನಾಗಿ ಬರಬೇಕು ಅಂದರೆ ಪೇಸ್ಟ್ ಚೆನ್ನಾಗಿರಬೇಕು.
ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಊಟಕ್ಕೆ ಕಲ್ಲುಪ್ಪು ಆರೋಗ್ಯಕ್ಕೂ ಒಳ್ಳೆಯದು, ಊಟಕ್ಕೂ ತುಂಬ ಟೇಸ್ಟ್. ಮತ್ತು ಇವಾಗೆಲ್ಲ ಒಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾವಾಗಲೂ ಇನ್ನೊಂದುಪ್ಪನ್ನೇ ಯೂಸ್ ಮಾಡೋದು ಅಡುಗೆಗೆ. ಹಂಗೆ ಮಾಡಬಾರ್ದು, ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಕಲ್ಲುಪ್ಪನ್ನೇ ಅಡುಗೆಗೆ ಯೂಸ್ ಮಾಡಬೇಕು. ಇವಾಗ ಎಣ್ಣೆ ಬೇರೆ ಗ್ರೇವಿ ಬೇರೆ ಆಗಿದೆ. ಇವಾಗ ಗ್ರೇವಿ ಬೆಂದಿದೆ ಅಂತ ಇವಾಗ ಇದಕ್ಕೆ ಪನ್ನೀರು, ಸ್ವಲ್ಪ ಪನ್ನೀರ್ನ ಚೀಸ್ ಗ್ರೇಟರಲ್ಲಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬಟರ್ ಮಸಾಲ ಅಲ್ವಾ, ತಿರ್ಗಾ ಬಟರ್ ಆ್ಯಡ್ ಮಾಡ್ಕೋಬೇಕು. ಇವಾಗ ಪನ್ನೀರ್ ಹಾಕ್ಕೋತಾ ಇದ್ದೀವಿ, ರೋಸ್ಟ್ ಆಗಿರೋದು. ಅದ್ರ ಜೊತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆರ್ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಖಾರಕ್ಕೆ ಸಾಲದು ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ, ಮತ್ತು ಅದಕ್ಕೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಫೈನಲಿ ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿ ಇದೆ.